ಹುನಗುಂದ ತಾಲೂಕಿನ ಮಲಪ್ರಭಾ ನದಿಗೆ ಅಡ್ಡಲಾಗಿ ಅಡವಿಹಾಳ ಕೂಡಲ ಸಂಗಮ ರಸ್ತೆಯ ಸೇತುವೆ ನಿರ್ಮಾಣ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದಂತಹ ಜಲಸಂಪನ್ಮೂಲ ಇಲಾಖೆ ಕೃಷ್ಣಾ ಭಾಗ್ಯ ಜಲ ನಿಗಮ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಡವಿಹಾಳ ಕೂಡಲ ಸಂಗಮ ರಸ್ತೆಯ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ಸೇತುವೆ ಕೂಡು ರಸ್ತೆಯ ಅಂದಾಜು 815 ಲಕ್ಷಗಳ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದಂತಹ ಶಾಸಕರಾದ ವಿಜಯಾನಂದ ಎಸ್ ಕಾಶ್ಯಪ್ನವರ್ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ ದೊಡಮನಿ, ಮುಖಂಡರಾದ ಗಂಗಣ್ಣ ಭಾಗೇವಾಡಿ ಮತ್ತು ಎಂಎಂ ಪತ್ತಾರ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಅಡಿವಾಲ ಸೇತುವೆಯ ಈ ಕೂಡು ರಸ್ತೆಗಳ ಇಂದಿನ ಈ ಭೂಮಿ ಪೂಜೆ ಸಮಾರಂಭದ ವೇದಿಕೆ ಮೇಲೆ ಅತಿಥಿಗಳಾಗಿ ಉಪಸ್ಥಿತರಿದ್ದ ನಮ್ಮ ತಂದೆಯವರು ಶಾಸಕರಿದ್ದರು. ಎರಡನೇ ಬಾರಿ ಶಾಸಕರಿದ್ದಾಗ ಇದೇ ನಮ್ಮ UKP ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಅಂತ ಇತ್ತು. ಮೊದಲು UKP ಅಡಿಯಲ್ಲಿ ಒಂದು ಸೇತುವೆ ಆಗ್ಬೇಕು ಅಂತ ಹೇಳಿ ಅಂದಿನ ಇಂಜಿನಿಯರ್ ಕಡೆ ಒಂದು ಎಸ್ಟಿಮೇಟ್ ಮಾಡಿಸಿದ್ರು. ಬಹುತೇಕ ಈ ನದಿ ಮಲಪ್ರಭಾ ನದಿ ಎಷ್ಟು ಇತ್ತು ಅನ್ನೋದನ್ನ ನಿಮಗೆಲ್ಲ ಗೊತ್ತಿರುವಂತ ವಿಷಯ. ಯಾಕಂದ್ರೆ ನಾವು ಜಾತ್ರೆ ಕೂಡಲ ಸಂಗಮ ಜಾತ್ರೆಗೆ ಬರ್ಬೇಕಂದ್ರೆ ಅಡಿವಾಳ ಬಂದ ಹೊಳಿಲಾಡ್ತಿದ್ವಿ. ನಾವು ಸಣ್ಣದಿಂದ ಎತ್ತಿನ ಬಂಡಿ ಕಟ್ಕೊಂಡ್ ಬಂದು ಅಡಿವಾಳದಾಗೆ ಅಲ್ಲೇ ದಂಡಿಗೆ ಕೋಳ ಹರಿಯೋದು, ಈ ಕಡೆ ನಾವು ಹೊಳಿ ದಾಟಿ ಬರ್ತಿದ್ವಿ. ಅವತ್ತಿಂದ ಅನೇಕ ಈ ಭಾಗದ ಜನ, ಆ ಕಡೆ ಭಾಗದ ಜನ, ಅಡಿವಾಳ ಕಡೆ ದಣ್ಣೂರು ಇರ್ಬೋದು, ನಮ್ಮ ಎಮ್ಮೆಟ್ಟಿ ಇರ್ಬೋದು, ಕಮಲತ್ ಇರ್ಬೋದು, ಮತ್ತು ಈ ಕಡೆ ಕೂಡಲ ಸಂಗಮ ಈ ಕಡೆ ಭಾಗದ ಜನರು ಕೂಡ ಈ ಒಂದು ಸೇತುವೆ ಆಗ್ಬೇಕು ಅಂತ ಹೇಳಿ ಏನು ನಮ್ಮ ತಂದೆಯವರ ಹತ್ರ ಹಲವು ಮನವಿಯನ್ನು ಇಟ್ಟಿದ್ರು. ಆ ಮನವಿ ಪೂರ್ವಕವಾಗಿ ಇದು 30 ವರ್ಷದ ಇತಿಹಾಸ. ಇದು 1994ರಿಂದ ಮಾತಾಡ್ತಾ ಇದ್ದೀನಿ. ನಾವು ಒಂದು ಎಸ್ಟಿಮೇಟ್ ಅನ್ನು ಮಾಡಿಸಿದ್ರು. ಬಹುತೇಕ ಅವರು ಬಹಳಷ್ಟು ಪ್ರಯತ್ನ ಪಟ್ಟರು. ಅವರು ಇರೋವರೆಗೂ ಬಹುತೇಕ ಸೇತುವೆ ಆಗ್ಲಿಲ್ಲ. ಒಂದು ಸಾರಿ ಅಚಾನಕವಾಗಿ ನಮ್ಮ ಹಿರಿಯರು ಗಂಗಣ್ಣ ಭಾಗೇವಾಡಿ ಅವರು ನನ್ನ ಹತ್ರ ಬಂದಿದ್ರು. ಅದೊಂದು ಎಸ್ಟಿಮೇಟ್ ಮಾಡಿಸಿದ್ರು. ನೋಡ್ರಿ, ಕೂಡಲ ಸಂಗಮ ಅಡಿವಾಳ ಬ್ರಿಡ್ಜ್ ಬಹಳ ದಿವಸದ ಬೇಡಿಕೆ ಐತಿ, ಅದನ್ನೊಂದಿಟ್ಟು ಕೈಗೆತ್ಕೊಡ್ರಿ ಅಂತ ಹೇಳಿದ್ರು. ಬಹುತೇಕ ನಾನು 2013ರಲ್ಲಿ ಶಾಸಕರಾದ ಮೇಲೆ ನನ್ನ ಗಮನಕ್ಕೆ ತಂದ್ರು. ಬಹುತೇಕ ಅಷ್ಟೊತ್ತಿಗೆ ಅನೇಕ ಜನ ಅಂದ್ರೆ ಬೆಳಕಿಗೆ ಚೆಲ್ಲಿತ್ತದು. ಕೂಡಲ ಸಂಗಮದವರು ಕೂಡ ಬಹಳಷ್ಟು ಜನ ಈ ಸೇತುವೆ ಆಗ್ಬೇಕು ಅಂತ ಹೇಳಿ ಹಲವಾರು ಮುಖ್ಯಮಂತ್ರಿಗಳ ಹತ್ರ, ಇದೇ ಕೂಡಲ ಸಂಗಮದ ಕೆಲವಷ್ಟು ಹಿರಿಯ ಮುಖಂಡರು, ನಾಯಕರು ಸ್ವತಃ ಜಗದೀಶ್ ಶೆಟ್ಟರ್ ಅವ್ರ ಹತ್ರ ಹೋಗಿ ಧರಣಿ ಸತ್ಯಾಗ್ರಹವನ್ನು ಮಾಡಿ ಮನವಿಯನ್ನ ಕೊಟ್ಟರು. ಬಹುತೇಕ ಅವಾಗ ಕೂಡ ಆಗಿರ್ಲಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಹತ್ರ, ಸರ್ ಇದು 35 ವರ್ಷದ ಬೇಡಿಕೆ ಐತಿ, ಈ ಸೇತುವೆ ಆಗ್ಬೇಕು ಅಂತ ಹೇಳಿ ನಾನು ಕೃಷ್ಣ ಭಾಗ್ಯ ಜಲ ನಿಗಮದ ನಮ್ಮ ಅಭಿಯಂತರರಿಗೆ ಮತ್ತೊಂದು ಎಸ್ಟಿಮೇಟ್ ಮಾಡಿಸಿದೆ. ಸುಮಾರು 59 ಕೋಟಿ ರೂಪಾಯಿ ವೆಚ್ಚದ ಒಂದು ಸೇತುವೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಎಸ್ಟಿಮೇಟ್ ಅನ್ನು ಕೊಟ್ಟು ನಾನು ಮುಖ್ಯಮಂತ್ರಿಗಳ ಹತ್ರ ಹೋದೆ. ಜಲಸಂಪನ್ಮೂಲ ಸಚಿವರು ಸನ್ಮಾನ್ಯ MB ಪಾಟೀಲ್ ಅವರಿದ್ರು. ಅವರು ಕೂಡ ಒಪ್ಪಲಿಲ್ಲ. 59 ಕೋಟಿ ರೂಪಾಯಿ ಹೇಳಿ ಕೊಡಕ್ಕಾಗತ್ತ ಒಂದು ಸೇತುವೆಗೆ? ಒಂದು ಮತಕ್ಷೇತ್ರಕ್ಕೆ ಹೇಳಿ ಕೊಟ್ಟರು, ನಾವು ಉಳಿದಿದ್ದು ಏನ್ ಮಾಡೋಣ ಅಂತ. ಅವಾಗ ನಾನು ಮಾನ್ಯ ಬ್ಯೂರೋ ರಿಪೋರ್ಟ್ ದಾವಲ್ ಸೇಡಂ, ಭಾರತ ವೈಭವ ನ್ಯೂಸ್, ಹುನಗುಂದ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.